ನಮಸ್ತೆ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಅಂದ್ರೆ, ಈಗ ಏನ್ ನೇಮಕಾತಿಗಳು ಬಿಟ್ಟಿದ್ದಾರೆ ಅದರಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳೇನಿದಾವೆ, ಈ ಸರ್ಟಿಫಿಕೇಟ್ಗಳು, ಒಂದು ಕನ್ನಡ ಮಾಧ್ಯಮ, ಇನ್ನೊಂದು ರೂರಲ್ ಅಭ್ಯರ್ಥಿಗಳೇನಿದೆ, ಈ ಸರ್ಟಿಫಿಕೇಟ್ಗಳನ್ನ ಯಾವ ಫಾರ್ಮೆಟ್ ಅಲ್ಲಿ ಮಾಡಿಸ್ಬೇಕು? 2023ರ ಸರ್ಕಾರದ ಆದೇಶದ ಪ್ರಕಾರ ಮಾಡಿಸ್ಬೇಕಾ, ಇಲ್ಲ 2021-22ರ ಹಳೆ ಆದೇಶಗಳ ಪ್ರಕಾರ ಆದೇಶಗಳಿರ್ತಕ್ಕಂಥ ಫಾರ್ಮೆಟ್ ಅಲ್ಲಿ ಮಾಡಿಸ್ಬೇಕಾ? ಹಂಗಾದ್ರೆ ನಮ್ಮ ನೇಮಕಾತಿ ಅಧಿಸೂಚನೆಯಲ್ಲಿ ಕೊಟ್ಟಿರ್ತಕ್ಕಂತಹ 2023ರ ನಿಯಮ ಏನು ಹೇಳುತ್ತೆ ಅಂತೇಳಿ ಈ ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ ಸುಮಾರು ಅಭ್ಯರ್ಥಿಗಳಿಗೆ. ಈಗ ಆಲ್ರೆಡಿ ಸುಮಾರು ಜನ ಮಾಡಿಸ್ಬಿಟ್ಟಿದ್ದಾರೆ. ಈಗ ಗ್ರೂಪ್ಗಳಲ್ಲಿ ಹರಿದಾಡ್ತಿದೆ, ಇದೇ ಫಾರ್ಮೆಟಲ್ಲಿ ಮಾಡಿಸ್ಬೇಕು, ಯಾವುದೋ ಒಂದು 2023ರ ನಿಯಮದಂತೆ ಎಲ್ಲ ಸರ್ಕಾರದ ಆದೇಶಗಳೆಲ್ಲ ಹಾಕ್ಬಿಟ್ಟು ಈ ಫಾರ್ಮೆಟಲ್ಲಿ ಮಾಡಿಸ್ಬೇಕು ಅಂತ ಗ್ರೂಪಲ್ಲಿ ಹರಿದ ಫಾರ್ಮೆಟ್ ತೋರಿಸ್ತೀನಿ ನಾನು. ಹಾಗಾಗಿ ಕ್ಲಾರಿಫಿಕೇಶನ್ ಕೊಡಿ ಅಂತ ಭಾಳ ಜನ ಕೇಳಿದಂಥ ಸಂದರ್ಭದಲ್ಲಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅಂದರೆ ಈಗ ಆಲ್ರೆಡಿ ನೀವು ಹಳೆ ಫಾರ್ಮೆಟ್ಗಳ ಪ್ರಕಾರ ಏನಾದರೂ ಮಾಡಿಸಿದ್ರೆ ವೆರಿಫಿಕೇಷನ್ ಟೈಮ್ನಲ್ಲಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ಮತ್ತು ಅದರ ಜೆನ್ಯೂನಿಟಿ ಚೆಕ್ ಮಾಡೋ ಸಂದರ್ಭದಲ್ಲಿ ಏನಾದರೂ ತೊಂದರೆಯಾಗಿ ನೇಮಕಾತಿ ಆದೇಶ ಕೈ ತಪ್ಪುವ ರೀತಿಯಲ್ಲಿ ಏನಾದರೂ ಆಗುತ್ತಾ? ಅದು ಹೊಸ ಫಾರ್ಮೆಟಲ್ಲಿ ಮಾಡಿಸಿದ ತಕ್ಷಣವೇ ಎಲ್ಲ ಓಕೆ ಮಾಡಿಬಿಡ್ತಾರ? ಯಾವುದು ಸರಿ ಯಾವುದು ತಪ್ಪು? ಹಂಗಾರೆ ನೇಮಕಾತಿ ಅಧಿಸೂಚನೆಯಲ್ಲಿ ಮತ್ತು ಈ ಹೊಸ ಫಾರ್ಮೆಟಲ್ಲಿ 2023ರ ಒಂದು ಸರ್ಕಾರಿ ಆದೇಶವನ್ನು ಮೆನ್ಷನ್ ಮಾಡಿದ್ದಾರಲ್ಲ, ಆ ಆದೇಶ ಏನು ಹೇಳುತ್ತೆ? ಆ ಆದೇಶ ಸಹಿತ ನಾನು ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ, ಕ್ಲಾರಿಫಿಕೇಷನ್ಸ್ ಕೊಡ್ತೀನಿ. ನೀವೇನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಕೆಸೆಟ್ ಆಗಿ ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಸಿಂಧು ಸಂಬಂಧಪಟ್ಟಂತೆ ಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬಿಡುತ್ತೆ. ನೋಡಿ, ಪರ್ಟಿಕ್ಯುಲರ್ ಆಗಿ GPSTR, HSTR ಮತ್ತು PSTR ಸಂಬಂಧಪಟ್ಟ 15,000 ನೋಟಿಫಿಕೇಷನ್ಸ್ ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳೇನಿದ್ದಾವೆ ಇದೇ ಫಾರ್ಮೆಟಲ್ಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲ ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಿದೆ, ಹರಿದಾಡ್ತಿದೆ. ಕಾರಣ ಏನಪ್ಪ ಅಂತಂದರೆ, ಈ ನೋಟಿಫಿಕೇಷನ್ಸಲ್ಲಿ ಮತ್ತು ಈ ಒಂದು ಫಾರ್ಮೆಟಲ್ಲಿ ಈ ಆದೇಶ ಇದೆ, ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 02 ಸಹಿಮ 2023 ದಿನಾಂಕ 8/3/2023 ಅಂತ ಈ ಫಾರ್ಮೆಟಲ್ಲಿ ಇರೋ ಕಾರಣಕ್ಕೋಸ್ಕರ, ಮತ್ತು ಅದೇ ನೇಮಕಾತಿ ಆದೇಶದಲ್ಲಿ ಕೂಡ ಆ ಒಂದು ನೇಮಕಾತಿ ಆದೇಶ ಅಂತೀನಿ, ನೇಮಕಾತಿ ಅಧಿಸೂಚನೆಯಲ್ಲಿ ಆ ಒಂದು ಆದೇಶ ಸಂಖ್ಯೆಯನ್ನು ಮೆನ್ಷನ್ ಮಾಡಿರೋ ಕಾರಣಕ್ಕೋಸ್ಕರ ಸುಮಾರು ಜನ ಏನು ಮಾಡ್ತಿದ್ದಾರೆ ಅಂದರೆ, ಸರ್ ಕ್ಲಾರಿಫಿಕೇಷನ್ಸ್ ಕೊಡಿ ಅಂತ ನನಗೆ ಫೋನ್ ಮಾಡಿ ತಿಳಿಸಿದ್ದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಒಂದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಹೊಸದಾಗಿ ಬಿಟ್ಟಿರ್ತಕ್ಕಂಥ ಫಾರ್ಮೆಟ್, ಇದರಲ್ಲೇ ಮಾಡಿಸ್ಬೇಕು ಅಂತ ಹೇಳಿದರೆ ಈ ಫಾರ್ಮೆಟು ನಮ್ಮ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಇಲ್ಲ. ಇದು ಮಾರಾಟ ಮಾಡೋದಕ್ಕೆ ಏನು ಕ್ರಿಯೇಟ್ ಮಾಡಿರ್ತಾರಲ್ಲ, ಸರ್ಟಿಫಿಕೇಟ್ ಮಾರಾಟ ಮಾಡ್ತಾರಲ್ಲ, ಆ ಸರ್ಟಿಫಿಕೇಟು ಮತ್ತು KE ಆಗಿರ್ಬೋದು, KPS ಆಗಿರ್ಬೋದು, ಅಲ್ಲೂ ಕೂಡ ಯಾವುದೇ ರೀತಿ ಹೊಸ ಫಾರ್ಮೆಟ್ ಎಲ್ಲೂ ಇಲ್ಲ. ಅವರು ಇರ್ತಕ್ಕಂಥದ್ದು ಹಳೆಯ ಫಾರ್ಮೆಟ್ ಏನಿದೆ, ಒಂದು ಬೇಸಿಕ್ಸ್ ಇರ್ತಕ್ಕಂತಹ ಒಂದು ಅಂಶಗಳು ಏನು ಫಿಲ್ ಮಾಡಬೇಕು ಆ ಥರದ್ದು ಒಂದು ಫಾರ್ಮೆಟ್ ಬಿಟ್ಟಿರ್ತಕ್ಕಂಥದ್ದೇ ಹೊರತು ಈ ಹೊಸ ಆದೇಶ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ಯಾವುದೇ ನೇಮಕಾತಿ ಇದರಲ್ಲಿ ವೆಬ್ಸೈಟ್ಗಳಲ್ಲಿ ಇದು ಇಲ್ಲ. ಆದರೆ ಇದು ಹರಿದಾಡ್ತಿದೆ. ಇದ್ರ ಪ್ರಕಾರನೇ ಮಾಡಿಸ್ಲೇಬೇಕು ಅಂತಿಲ್ಲ. ಆದರೆ ನಿಮಗೆ ಅನುಮಾನ ಇರೋದೇನಪ್ಪ ಅಂದರೆ, ಈಗ ಆಲ್ರೆಡಿ ನೀವೇನು ಮಾಡಿಸಿದ್ರೆ ಅದೇ ಓಕೆ, ಏನು ತೊಂದರೆ ಇಲ್ಲ, ಹಳೆ ಫಾರ್ಮೆಟ್ ಪ್ರಕಾರನೇ ಮಾಡಿಸ್ಬೋದು. ಹೊಸ ಫಾರ್ಮೆಟ್ ಪ್ರಕಾರ ತಿರ್ಗಾ ಪುನಃ ಅಡ್ಡಾಡಿ ಓಡಾಡಿ ಸಮಯ ವ್ಯರ್ಥ ಮಾಡ್ಕೊಂಡು ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಕೊಟ್ಟಿರೋದು 2 ತಿಂಗಳು ಕೊಟ್ಟಿದ್ದು, ಆಲ್ರೆಡಿ 1 ತಿಂಗಳು ಮುಗಿತಾ ಬಂತು, ಇನ್ನೊಂದು ತಿಂಗಳಿದೆ ಅಷ್ಟೇ. ನಿಮ್ಗೆ ಇನ್ನೊಂದು ತಿಂಗಳು 10 ದಿನ ಅಥವಾ 40 ದಿನ ಇದೆ, 20 ದಿನ ಮುಗಿದಿದೆ. ಅಷ್ಟರಲ್ಲಿ ನಿಮ್ಗೆ ಓದೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ನೀವು ತುಂಬ ಓದೋದ್ರ ಕಡೆ ಗಮನ ಕೊಡಿ. ಆಲ್ರೆಡಿ ಈಗ 1 ವರ್ಷದಿಂದನೋ 2 ವರ್ಷದಿಂದಲೋ 6 ತಿಂಗಳಿಂದ 3 ತಿಂಗಳಿಂದ 10 ವರ್ಷದಿಂದ ಮಾಡಿಸಿರ್ತಕ್ಕಂಥ ಫಾರ್ಮೆಟ್ಗಳು ಅವೇ ನಡೀತದೆ. ಅದಕ್ಕೇನು ಇಷ್ಟೇ ಡ್ಯೂರೇಷನ್ ಅಂತ ಎಲ್ಲೂ ಇಲ್ಲ. ಹಾಗಾಗಿ ಅದು ನಿಮ್ಗೆ ಅನುಮಾನ ಇರೋದಿಲ್ಲಪ್ಪ ಅಂದರೆ, ಈ ಫಾರ್ಮೆಟಲ್ಲಿ 2023ನೇ ಇಸ್ವಿದ ಒಂದು ಆದೇಶ ಸಂಖ್ಯೆ ಇರ್ತಕ್ಕಂಥದ್ದು, ಮತ್ತು ನಿಮ್ಮ ನೇಮಕಾತಿ ಅಧಿಸೂಚನೆಯಲ್ಲೂ ಕೂಡ ಅದೇ ಆದೇಶ ಇದೆ. ನೋಡಿ, ನೇಮಕಾತಿ ಅಧಿಸೂಚನೆಯಲ್ಲಿ ಈ ಆದೇಶ ಇದೆ ನೋಡಿ. ಇದನ್ನು ಹಾರಿಜಾಂಟಲ್ ರಿಸರ್ವೇಷನ್ ಅಂತ ಕರಿತೀವಿ. ಕರ್ನಾಟಕ ಸರ್ಕಾರ ಪರ್ಟಿಕ್ಯುಲರ್ ಆಗಿ ಈ ಹಾರಿಜಾಂಟಲ್ ರಿಸರ್ವೇಷನನ್ನು ಅವಕಾಶ ಮಾಡಿಕೊಟ್ಟಿದೆ. 7 ರೀತಿ ರಿಸರ್ವೇಷನ್ ಬರ್ತದೆ: ಮಾಜಿ ಸೈನಿಕ, ಅಂಗವಿಕಲ, ಯೋಜನೆ ನಿರಾಶ್ರಿತ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಮಹಿಳೆ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿ. ವರ್ಟಿಕಲ್ ರಿಸರ್ವೇಷನ್ ಅಂದರೆ SC ST ಕ್ಯಾಟಗರಿ 1, 2A 2B 3A 3B ಕ್ಯಾಟಗರಿಗಳು ಮತ್ತು GM ಕ್ಯಾಟಗರಿಗೆ ರಿಸರ್ವ್ ಮಾಡಿರ್ತಕ್ಕಂಥದ್ದು. ನೋಡಿ, ಈ 7 ರೀತಿ ಹಾರಿಜಾಂಟಲ್ ರಿಸರ್ವೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು 1977 ರಿಕ್ರೂಟ್ಮೆಂಟ್ ರೂಲ್ಸ್, ದೇವರಾಜ ಅರಸು ಕಾಲದಲ್ಲಿ ಆಗಿರ್ತಕ್ಕಂಥ ಒಂದು ನಿಯಮ. ಆ ನಿಯಮದಲ್ಲಿ ನಿಯಮ 9ನಲ್ಲಿ ಮತ್ತು ಸಬ್ಬುಗಳ ನಿಯಮಗಳು ಕೊಟ್ಟಿದ್ದಾರೆ. ಏನು, 1A, 1 AA, 1B, 1C, 1D ಈ ಥರ ನಿಯಮಗಳ ಅಡಿನಲ್ಲಿ 7 ರಿಸರ್ವೇಷನ್ಸ್ಗಳನ್ನು ಇಟ್ಟಿದ್ದಾರೆ. ಇತ್ತೀಚೆಗೆ ಸೇರಿಸಿರ್ತಕ್ಕಂಥದ್ದು ತೃತೀಯ ಲಿಂಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್. ನೋಡಿ, ಇಲ್ಲಿ ಈ 1977 ನಿಯಮದ ಜೊತೆಗೆ ಎಲ್ಲದರಲ್ಲೂ ಮೆನ್ಷನ್ ಮಾಡಿದ್ದಾರೆ. ಇದು ಅದ್ರ ಜೊತೆಗೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 02 ಸಹಿಮ 2023 ಬೆಂಗಳೂರು ಆದೇಶ ಸಂಖ್ಯೆ ದಿನಾಂಕ ಏನಿದೆ 8/3/2023 ಅಂತ. ನೋಡಿ, ಈ ಆದೇಶ ಏನಿದೆ 2023 ಇದು ಯಾವುದೇ ಫಾರ್ಮೆಟಿಗೆ ಸಂಬಂಧಪಟ್ಟಿರೋದಲ್ಲ. ಈ 7
ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ, ಆರಿಜೆಂಟಲ್ ರಿಸರ್ವೇಷನ್ನು, ಈ ರಿಸರ್ವೇಷನ್ಗಳು ರೋಸ್ಟರ್ಗಳನ್ನ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು. 100 ಪೋಸ್ಟ್ ಇದ್ದಾವೆ ಅಂತಂದರೆ ಯಾವ್ಯಾವ ಪೋಸ್ಟ್ ಯಾವ್ಯಾವ ನಂಬರ್ ಸಂಖ್ಯೆ 1ರಿಂದ 100 ಇತ್ತು ಅಂದರೆ 1ರಿಂದ 100ವರೆಗೆ ಯಾವ್ಯಾವ ಪೋಸ್ಟನ್ನು ಈ ಬಿಂದುಗಳನ್ನು ಗುರುತಿಸ್ತಕ್ಕಂಥದ್ದು ಅಷ್ಟೇ. ಅಲ್ಲಿ ಗ್ರಾಮೀಣ ಅಭ್ಯರ್ಥಿ ಎಲ್ಲಿ ಗುರುತಿಸಬೇಕು, ಕನ್ನಡ ಮಾಧ್ಯಮ ಎಲ್ಲಿ ಗುರುತಿಸಬೇಕು, ಯೋಜನೆ ನಿರಾಶ್ರಿತರು ಎಲ್ಲಿ, ಮಹಿಳೆ ಎಲ್ಲಿ, ಅಂಗವಿಕಲರು ಎಲ್ಲಿ, ತೃತೀಯಲಿಂಗಿಗಳು ಎಲ್ಲಿ ಅಂತ ಅದನ್ನು ಗುರುತಿಸೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ನೋಡಿ ಆಯಾ ದೇಶ ಇಲ್ಲಿದೆ ನೋಡಿ. ಸರ್ಕಾರದ ನಡಾವಳಿಗಳು ಅಂತಿದೆಯಲ್ಲ, ರಾಜ್ಯ ಸಿವಿಲ್ ಸೇವೆ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಕಲ್ಪಿಸಿರುವ ವಿವಿಧ ಸಮತಲ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವ ರೋಸ್ಟರ್ ನಿಗದಿಪಡಿಸೋದು ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನೋಡಿ. ಇಲ್ಲೆಲ್ಲ ಮೆನ್ಷನ್ ಆಗಿದೆ ನೋಡಿ. ಮಹಿಳೆಯರ ಒಟ್ಟು 7 ರಿಸರ್ವೇಷನ್ಸ್ಗಳೆಲ್ಲ ಮೆನ್ಷನ್ಸ್ ಆಗಿದ್ದಾವೆ. ಅದ್ರ ಮೂಲಕ ಇಲ್ಲೊಂದು ಆದೇಶ ಬರುತ್ತೆ ನೋಡಿ ನಿಮ್ಗೆ ಇವಾಗ. ಇದೇ ಆದೇಶ, ಸರ್ಕಾರಿ ಆದೇಶ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ 02 ಸಹಿಮ 2023 ಬೆಂಗಳೂರು ದಿನಾಂಕ 8/3/2023. ಇದು ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ನೇಮಕಾತಿ ಮಾಡಬೇಕಾದ್ರೆ 100 ರೋಸ್ಟರ್ ಬಿಂದುಗಳನ್ನ ಗುರುತಿಸೋದಾದರೆ ಅದರಲ್ಲಿ ಯಾವ್ಯಾವ ಬಿಂದು ನಿಮಗೆ ಈ 7 ರಿಸರ್ವೇಷನ್ಗಳಿಗೆ ಫಿಕ್ಸ್ ಮಾಡಬೇಕು. ನಿಮಗೆ ಗೊತ್ತಿದೆ 100 ಪೋಸ್ಟ್ ಹೋಯ್ತೆ ಅಂತಂದರೆ 33% ಲೇಡೀಸ್ಗಿದೆ, 5% ಯೋಜನೆ ನಿರಾಶ್ರಿತ, 5% ಕನ್ನಡ ಮೀಡಿಯಮ್ ಇದೆ, ತೃತೀಯಲಿಂಗಿಗಳಿಗೆ 1% ಇದೆ, ಮತ್ತು ಮಾಜಿ ಸೈನಿಕರಿಗೆ 10% ಇದೆ, ಅಂಗವಿಕಲರಿಗೆ ಗ್ರೂಪ್ ಸಿ ಮತ್ತು ಡಿನಲ್ಲಿ 5%, ಎ ಬಿನಲ್ಲಿ 4% ಇದೆ. ಅದನ್ನು ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಹೊರತು ಯಾವುದೇ ಹೊಸ ಫಾರ್ಮೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಯಾವುದೇ ಫಾರ್ಮೆಟ್ಗಳಿಗೆ ಸಂಬಂಧಪಟ್ಟಂತೆ ಆದೇಶ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನೀವು 2023 ನಿಯಮ ಐತೆ, 23 ನಿಯಮದ ಪ್ರಕಾರನೇ ಮಾಡಬೇಕು ಅಂತೇಳಿ ನೋಡಿ. ರೋಸ್ಟರ್ ಬಿಂದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ಎಸ್, ಫಸ್ಟ್ ಬಂದರೆ ಈ ಥರ ಬರಬೇಕು, 2ನೇದು ಮಹಿಳೆಗೆ ಬರಬೇಕು, 3ನೇದು ಗ್ರಾಮೀಣಕ್ಕೆ ಬರಬೇಕು, 4ನೇದು ಅಂಗವಿಕಲರಿಗೆ ಬರಬೇಕು, 5ನೇದು ಮಹಿಳೆಗೆ ಬರಬೇಕು ಅಂತಕ್ಕಂಥದ್ದು, 10ನೇದು ಮಾಜಿ ಸೈನಿಕರಿಗೆ ಬರಬೇಕು, ಮತ್ತು 20ನೇದು ಮಾಜಿ ಸೈನಿಕರಿಗೆ ಬರಬೇಕು. ಈ ರೀತಿ ಫಿಕ್ಸ್ ಮಾಡಿರ್ತಾರೆ. ಇದು 2023 ನಿಯಮ. ರೋಸ್ಟರ್ ಬಿಂದುಗಳು ಫಿಕ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂಥದ್ದು 7 ರಿಸರ್ವೇಷನ್ಗಳಿಗೆ 100 ಬಿಂದುಗಳಿದ್ರೆ ಯಾವ್ಯಾವ ಬಿಂದು ಎಲ್ಲೆಲ್ಲಿ ಬರಬೇಕು ಅಂತಕ್ಕಂಥ, ಯಾರ್ಯಾರಿಗೆ ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದೇ ಹೊರತು ಫಾರ್ಮೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ. ಇದು ನಿಮಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಕರಿತೀವಿ. ಎಸ್, ಇಲ್ಲಿರ್ತಕ್ಕಂಥದ್ದು ಇದ್ರ ಜೊತೆಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಇನ್ನಿತರ ಎಲ್ಲ ಮಾಹಿತಿ. ಯಾವಾಗ ಈ ನಿಯಮಗಳು ಶುರುವಾದವು, ಮಾಜಿ ಸೈನಿಕರಿಗೆ ಯಾವಾಗಿಂದ ರಿಸರ್ವೇಷನ್ ಕೊಡೋಕ್ಕೆ ಶುರು ಮಾಡೋದು, ಯಾರು ಮಾಜಿ ಸೈನಿಕರು ಬರ್ತಾರೆ, ಯಾರು ಸರ್ಟಿಫಿಕೇಟ್ ತಗೊಳಕ್ಕೆ ಎಲಿಜಿಬಲ್ಲು, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಯಾರು ಎಲಿಜಿಬಲ್ಲು, ಇರ್ತಕ್ಕಂಥ ಡೀಟೇಲ್ಸ್ ನೋಡಿ. ಗ್ರಾಮೀಣ ಈ ಎಲ್ಲ ಆರಿಜೆಂಟಲ್ ರಿಸರ್ವೇಷನ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಸಪ್ರೇಟ್ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಯಾರ್ಯಾರು ಎಲಿಜಿಬಲ್ಲು, ಯಾರ್ಯಾರಿಗೆ ಅವಕಾಶ ಕೊಡಿದ್ರೆ ಎಷ್ಟು ರಿಸರ್ವೇಷನ್ನು ಯಾವ ನಿಯಮದ ಅಡಿ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಗಳನ್ನ ಕೂಡ ನಾನು ಮಾಡಿದ್ದೀನಿ. ಎಸ್, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಈ ಸಂಬಂಧಪಟ್ಟದ್ದು ಯಾವುದೇ ಫಾರ್ಮೆಟ್ಗಳನ್ನು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಆದರೆ KA ಮತ್ತು KPSCನವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೋಡಿ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ನೋಡಿ, ಇಷ್ಟೇ ವೆರಿ ಸಿಂಪಲಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಮಾಹಿತಿ ಇದ್ದರೆ ಸಾಕು. ಕನ್ನಡ ಮಾಧ್ಯಮಕ್ಕೆ ಅಷ್ಟೇ. ಯಾರು ಕ್ಯಾಂಡಿಡೇಟ್ ಯಾರು, ಅವ್ರದ್ದು ಯಾರು ತಂದೆ ಯಾರು, ಹಂಗೆ ಇಂಥವ್ರ ಮಗ ಅಥವಾ ಮಗಳು ಅಥವಾ ಪತಿ ಪತ್ನಿ ಈ ಥರದ್ದು ಕ್ಯಾಂಡಿಡೇಟು ಮತ್ತು ಅವ್ರ ಪೇರೆಂಟ್ ಯಾರು ಇರ್ತಾರೆ ಅವರು, ಮತ್ತು ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಗ್ರಾಮದಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿಗೆ, ಎಷ್ಟನೇ ಈ ಶೈಕ್ಷಣಿಕ ವರ್ಷದಿಂದ ಎಷ್ಟನೇ ಶಿಕ್ಷಣ ಓದಿರ್ತಾರೆ ಅಂತೇಳಿ ಮುಖ್ಯ ಶಿಕ್ಷಕರು ಸಿಗ್ನೇಚರು, BO ಸಿಗ್ನೇಚರ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟು ನೋಡಿರಿ. ಇಷ್ಟು ಯೋಜನೆಗಳಿಂದ ನಿರ್ವಹಿಸಿದಾರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇಷ್ಟಿದೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಫಾರ್ಮೆಟ್ ಇರ್ತಕ್ಕಂಥದ್ದು, ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥ ಫಾರ್ಮೆಟ್ ಇರ್ತಕ್ಕಂಥದ್ದು. ಇಷ್ಟು ಮಾಹಿತಿ ನಿಮಗೆ ಹೇಳಬೇಕು ಅಂತಂತಿದ್ದು ನೋಡಿ. ಒಂದು ತಿಳ್ಕೊಳ್ಳಿ, 2023 ಒಂದು ನಿಯಮ ಏನಿದೆ, ಸರ್ಕಾರದ ಆದೇಶ ಏನಿದೆ, ಆ ಆದೇಶ ರೋಸ್ಟರ್ ಬಿಂದುಗಳು ಫಿಕ್ಸ್ ಮಾಡೋಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಹೊರತು ಯಾವುದೇ ಹೊಸ ಫಾರ್ಮೆಟ್ ಹಿಂಗೆ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರೋದಲ್ಲ. ಆದರೆ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅವ್ರನ್ನೆಲ್ಲ ಆದೇಶಗಳು ಮೆನ್ಷನ್ ಮಾಡಿ ಹೊಸ ಫಾರ್ಮೆಟ್ಗಳು ಬಿಡ್ತಾ ಇದ್ದಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಆಲ್ರೆಡಿ ನೀವು ಮಾಡಿಸಿರ್ತಕ್ಕಂಥದ್ದು ಯಾವುದೇ ಫಾರ್ಮೆಟ್ ಇರಲಿ, ಯಾವುದೇ ಥರದ್ದಿರಲಿ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ, ನೀವು ಅಂಗಡಿಲಿ ಪರ್ಚೇಸ್ ಮಾಡ್ಕೊಂಡು ₹1 ₹5 ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗಿ ಬರ್ಸ್ಕೊಂಬಂದಿರ್ತಿರಲ್ಲ, ಅಥವಾ ಟೈಪ್ ಮಾಡಿ ಬರ್ಸಿರ್ತಿರಲ್ಲ, ಅದೇ ಸಾಕು ನಿಮಗೆ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಇಲ್ಲಿ BO ಸಿಗ್ನೇಚರ್ ಹಾಕಿದಾರಾ ಮತ್ತು HM ಸಿಗ್ನೇಚರ್ ಹಾಕಿದಾರಾ, ವಿತಿನ್ ಡೇಟ್ ಒಳಗಡೆ ಇದೆಯಾ, ನೋಟಿಫಿಕೇಷನ್ ಆಗೋದಕ್ಕೆ ಕೊನೆ ಡೇಟ್ ಒಳಗಡೆ ಯಾವಾಗ ಬೇಕಾದ್ರೂ ಇರ್ಬೋದು ಅಂತ ಚೆಕ್ ಮಾಡ್ತಾರೆ. ಮತ್ತು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಎಲ್ಲಿಂದ ಎಲ್ಲಿವರೆಗೂ ಓದಿದ್ರೆ ಈ ಡೀಟೇಲ್ಸ್ಗಳನ್ನು ಚೆಕ್ ಮಾಡ್ತಾರೆ ವೆರಿಫಿಕೇಷನಲ್ಲಿ. ಜಿನೈನಿಟಿಗೆ ಬಂದಾಗ ಅದು DDP ಆಫೀಸ್ಗೆ ಹೋಗಿ BO ಆಫೀಸಿಗೆ ಕಳಿಸ್ತಾರೆ. BO ಆಫೀಸಿಂದ ಒಂದು ತಂಡ ಸ್ಕೂಲಿಗೆ ಬರುತ್ತೆ. ಅಲ್ಲಿರ್ತಕ್ಕಂಥ ರೆಕಾರ್ಡ್, ಅಡ್ಮಿಷನ್ ಡೇಟಿಂದ ಹಿಡಿದು ಇವ್ರ ಹೆಸರಿಂದ ಹಿಡಿದು ಪೇರೆಂಟ್ ಹೆಸರಿಂದ ಹಿಡಿದು ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಓದಿದ್ದಾರೆ, ಮತ್ತು ಇವರು ಕ್ಲಿಯರ್ ಮಾಡಿದಾರ ಅಂದರೆ ಆ ವರ್ಷ ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಮಾಡಿದಾರ, ಪಾಸಾಗಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಗಳೇನಿರ್ತದೆ ಅದನ್ನು ಬಂದು ಅಡ್ಮಿಷನ್ ರೆಕಾರ್ಡ್ಸ್ ಓಪನ್ ಮಾಡಿ ಇಲ್ಲಿರೋದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಟಿಕ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಜೆರಾಕ್ಸ್ ಕಾಪಿ ಬಂದಿರ್ತೈತೆ. ಹೌದು, ಇವ್ರ ಇದು ನೈಜತೆಯಿಂದ ಕೂಡಿದೆ, ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ, ಯಾವುದು ಫೇಕ್ ಅಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರು ಕೊಡ್ತಾರೆ, ಸರಿಯಾಗಿದೆ ಅಂತ ಕೊಡ್ತಾರೆ. ಇಷ್ಟೇ ನಿಮಗೆ ವೆರಿಫಿಕೇಷನ್ ಆಗ್ತಕ್ಕಂಥದ್ದು. ಯಾವುದು ವೆರಿಫಿಕೇಷನ್ ಅಂದರೆ ನೈಜತೆ,
ಅರ್ಥ ಆಯ್ತಾ? ನೈಜತೆ ಅದ್ರದ್ದು ಜೆನ್ಯೂನಿಟಿ ಚೆಕ್ ಆಗ್ತಕ್ಕಂಥದ್ದು ಇಷ್ಟೇ. ಹಾಗಾಗಿ ನೀವು ಯಾವುದೇ ಫಾರ್ಮೆಟಲ್ಲಿ ಮಾಡಿಸಿದ್ರು, ಹೊಸ ಫಾರ್ಮೆಟ್ ಅಂತೇನಿಲ್ಲ, ಹಳೆ ಫಾರ್ಮೆಟಲ್ಲಿ ಮಾಡಿಸಿದ್ರು ಹೊಸ ಫಾರ್ಮೆಟಲ್ಲಿ ಮಾಡಿಸಿದ್ರು ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ. ಈಗ ಆಲ್ರೆಡಿ ಮಾಡಿಸಿದ್ರೆ ಪುನಃ ನೀವು ಸಮಯ ಹಣ ಎಲ್ಲ ವ್ಯರ್ಥ ಮಾಡಿ ಟೆನ್ಷನ್ ತಗೊಂಡು ಪುನಃ ಮಾಡ್ಸೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ಹಳೆ ಫಾರ್ಮೆಟ್ಗಳೇ ನಡೀತವೆ, ಏನೂ ಪ್ರಾಬ್ಲಮ್ ಇಲ್ಲ. ಒಳ್ಳೆಯದಾಗಲಿ. ಯಾರೆಲ್ಲ ಅರ್ಜಿ ಈಗ ಆಲ್ರೆಡಿ ಸಲ್ಲಿಸಿದ್ದೀರಾ ಅವ್ರಿಗೇನೂ ತೊಂದರೆ ಇಲ್ಲ. ಈಗ ಯಾರು ಅರ್ಜಿ ಸಲ್ಲಿಸೋದಕ್ಕಿರ್ತಾರೆ ಹಳೇವಿದ್ರೆ ಹಳೇದ್ರ ಫಾರ್ಮೆಟ್ ಪ್ರಕಾರನೇ ನೀವು ಹಾಕಿ, ತೊಂದರೆ ಇಲ್ಲ. ಓಕೆ, ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.